ಎದುರಲ್ಲೇನೆ ವಿಪಕ್ಷಗಳು ಪ್ರತಿಭಟನೆ ನಡೆಸಿದ್ರು, ಘೋಷಣೆಗಳನ್ನ ಕೂಗಿದ್ರು. ನಾಗೇಂದ್ರ ಲೂಟಿ ಸಚಿವ, ನಾಗೇಂದ್ರ ಭ್ರಷ್ಟ ಮಂತ್ರಿ ಅಂತ ಘೋಷಣೆಗಳನ್ನ ಕೂಗಿದ್ರು. ಕೂತಲಿ ಕೂರಲಾಗದೆ ನಾಗೇಂದ್ರ ಸಾಕಷ್ಟು ಇರುಸು ಮುರುಸಾದ್ರು. 3-4 ಕಡೆ ಸೀಟು ಬದಲಿಸಿದ್ರು. ಕೊನೆಗೂ ಕೂಡ ತಾಳಲಾರದೆ ಸದನದಿಂದ ಹೊರ ನಡೆದಿದ್ದಾರೆ. ಜೈಲುಗಳು ರೆಡ್ ಲೈಟ್ ಏರಿಯಾಗಳಾಗಿವೆ ಅನ್ನುವಂತ ಆರೋಪ. ಜೈಲುಗಳ ಮೇಲೆ ಆರೋಪವನ್ನ ಮಾಡಿದ್ದಾರೆ ಸಾಯ್ ಕುಮಾರ್. ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಧಾರವಾಡದ ಕೆಎಸ್ಐಎಸ್ಎಫ್ 3ನೇ ಬೆಟಾಲಿಯನ್ನಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಜೈಲುಗಳು ರೆಡ್ ಲೈಟ್ ಏರಿಯಾಗಳಾಗಿವೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆರೋಪಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದ. ಆತನನ್ನ ಈಗ ವಿಚಾರಣೆ ನಡೆಸಲಾಗ್ತಾ ಇದೆ. ಸಿಪಿಐ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಸಾಯ್ ಕುಮಾರ್ ವಿಚಾರಣೆ. ಕಾರಾಗೃಹ ಡಿಜಿಪಿಗೆ ತುಮಕೂರು ಮೂಲದ ಸಾಯ್ ಕುಮಾರ್ ದೂರು ಕೊಟ್ಟಿದ್ರು. 2024ರಲ್ಲಿ ಬೆಳಗಾವಿ ಕಾರಾಗೃಹ ಎದುರಲ್ಲೇನೆ ವಿಪಕ್ಷಗಳು ಪ್ರತಿಭಟನೆ ನಡೆಸಿದ್ರು, ಘೋಷಣೆಗಳನ್ನ ಕೂಗಿದ್ರು. ನಾಗೇಂದ್ರ ಲೂಟಿ ಸಚಿವ, ನಾಗೇಂದ್ರ ಭ್ರಷ್ಟ ಮಂತ್ರಿ ಅಂತ ಘೋಷಣೆಗಳನ್ನ ಕೂಗಿದ್ರು. ಕೂತಲಿ ಕೂರಲಾಗದೆ ನಾಗೇಂದ್ರ ಸಾಕಷ್ಟು ಇರುಸು ಮುರುಸಾದ್ರು. 3-4 ಕಡೆ ಸೀಟು ಬದಲಿಸಿದ್ರು. ಕೊನೆಗೂ ಕೂಡ ತಾಳಲಾರದೆ ಸದನದಿಂದ ಹೊರ ನಡೆದಿದ್ದಾರೆ. ಜೈಲುಗಳು ರೆಡ್ ಲೈಟ್ ಏರಿಯಾಗಳಾಗಿವೆ ಅನ್ನುವಂತ ಆರೋಪ. ಜೈಲುಗಳ ಮೇಲೆ ಆರೋಪವನ್ನ ಮಾಡಿದ್ದಾರೆ ಸಾಯ್ ಕುಮಾರ್. ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಧಾರವಾಡದ ಕೆಎಸ್ಐಎಸ್ಎಫ್ 3ನೇ ಬೆಟಾಲಿಯನ್ನಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಜೈಲುಗಳು ರೆಡ್ ಲೈಟ್ ಏರಿಯಾಗಳಾಗಿವೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆರೋಪಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದ. ಆತನನ್ನ ಈಗ ವಿಚಾರಣೆ ನಡೆಸಲಾಗ್ತಾ ಇದೆ. ಸಿಪಿಐ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಸಾಯ್ ಕುಮಾರ್ ವಿಚಾರಣೆ. ಕಾರಾಗೃಹ ಡಿಜಿಪಿಗೆ ತುಮಕೂರು ಮೂಲದ ಸಾಯ್ ಕುಮಾರ್ ದೂರು ಕೊಟ್ಟಿದ್ರು. 2024ರಲ್ಲಿ ಬೆಳಗಾವಿ ಕಾರಾಗೃಹ